ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 500 ರೂಪಾಯಿ ನೋಟಿರುವ ಪ್ರತಿಯೊಬ್ಬರೂ ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಕೇಂದ್ರ ಸರ್ಕಾರದಿಂದ ಭಿಕ್ಷಾಕ್, ನಿಮ್ಮ ಬಳಿ 500 ರೂಪಾಯಿ ಮುಖಬೆಲೆಯ ನೋಟಿದ್ರೆ ಕೇಂದ್ರದಿಂದ ಬಂತು ಖಡಕ್ ಎಚ್ಚರಿಕೆ. ದೇಶದಲ್ಲಿ ಈಗಾಗಲೇ ಜಾರಿಯಲ್ಲಿರುವ ಈ 500 ರೂಪಾಯಿ ಮುಖಬೆಲೆಯ ನೋಟಿನ ಬಗ್ಗೆ ಕೇಂದ್ರದಿಂದ ಬಿಗ್ ಶಾಕ್ ನೀಡಲಾಗಿತ್ತು. ಇಂತಹ ನೋಟುಗಳಿರುವ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ಈಗಾಗಲೇ ಈ ಹಿಂದೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ನೋಟ್ ಬ್ಯಾನ್ ಮಾಡಿ ಇಡೀ ದೇಶಕ್ಕೆ ರಾತ್ರೋರಾತ್ರಿ ಬಿಗ್ ಶಾಕ್ ನೀಡಿದ್ದರು. ಈಗ ಚಾಲ್ತಿಯಲ್ಲಿರುವ ಈ 500 ರೂಪಾಯಿ ನೋಟ್ ಬಗ್ಗೆ ಕೇಂದ್ರದಿಂದ ಎಚ್ಚರಿಕೆಯನ್ನು ನೀಡಲಾಗಿದೆ. ಇಷ್ಟಕ್ಕೂ ನಿಮ್ಮ ಬಳಿ ಈ 500 ರೂಪಾಯಿ ನೋಟಿದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ಕೇಂದ್ರ ಸರ್ಕಾರದಿಂದ ಈ 500 ರೂಪಾಯಿ ನೋಟಿದ್ದವರಿಗೆ ಯಾವ ಬಿಗ್ ಶಾಕ್ ನೀಡಲಾಗಿದೆ ಎನ್ನುವ ಕುರಿತು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. 500 ರೂಪಾಯಿ ನೋಟುಗಳ ಬಗ್ಗೆ ಎಚ್ಚರಿಕೆ. ನಕಲಿ ನೋಟುಗಳನ್ನು ಗುರುತಿಸುವುದು ಕಷ್ಟವಾಗುತ್ತಿದೆ. ಇತ್ತೀಚೆಗೆ 500 ರೂಪಾಯಿ ನೋಟುಗಳ ನಕಲಿ ಆವೃತ್ತಿಗಳು ಚಲಾವಣೆಯಲ್ಲಿರುವುದಾಗಿ ವರದಿಯಾಗಿದೆ ಮತ್ತು ಜನರು ಅವುಗಳನ್ನು ಪರಿಶೀಲನೆ ಮಾಡದೆ ಬಳಸುವುದರಿಂದ ಆರ್ಥಿಕ ತೊಂದರೆಗಳಿಗೆ ಒಳಗಾಗುತ್ತಿದ್ದಾರೆ. ನಕಲಿ ನೋಟುಗಳು ಅಸಲಿ ನೋಟುಗಳಿಗೆ ಅತ್ಯಂತ ಹೋಲಿಸುತ್ತಿರುವುದರಿಂದ ಅವುಗಳನ್ನು ಗುರುತಿಸುವುದು ಸಾಮಾನ್ಯ ಪ್ರಜೆಗೆ ತುಂಬ ಕಷ್ಟವಾಗುತ್ತಿದೆ. ಈ ಸಂದರ್ಭದಲ್ಲಿ ಜನರು ಜಾಗರೂಕರಾಗಬೇಕು ಮತ್ತು ನೋಟುಗಳನ್ನು ಸ್ವೀಕರಿಸುವ ಮುನ್ನ ಅಗತ್ಯ ಪರಿಶೀಲನೆ ಮಾಡಬೇಕಾಗಿದೆ. ನಕಲಿ ನೋಟುಗಳು ಪ್ರಕಾರ ಮತ್ತು ವ್ಯತ್ಯಾಸಗಳು. ನಕಲಿ 500 ರೂಪಾಯಿ ನೋಟುಗಳಲ್ಲಿ ಕೆಲವು ಸೂಕ್ಷ್ಮ ವ್ಯತ್ಯಾಸಗಳನ್ನು ಗಮನಿಸಲಾಗಿದೆ. ಕಾಗುಣಿತದಲ್ಲಿ ವ್ಯತ್ಯಾಸ. ಅಸಲಿ ನೋಟುಗಳಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬ ಸುಂದರವಾಗಿ ತೋರುವ ಕಾಗುಣಿತವಿದೆ. ಆದರೆ ನಕಲಿ ನೋಟುಗಳಲ್ಲಿ ಇದು ಕಾಗುಣಿತದ ಗುಣಮಟ್ಟ ಕಡಿಮೆ ಕಾಣಿಸುತ್ತದೆ. ಅಕ್ಷರಗಳ ಸ್ಥಾನ. ನಕಲಿ ನೋಟುಗಳಲ್ಲಿ ಈ ಅಕ್ಷರದ ಬದಲು ಎ ಅಕ್ಷರವನ್ನು ಬಳಸಲಾಗುತ್ತಿದೆ. ಇದು ನೋಟು ಪಾರದರ್ಶಕತೆಯ ಕೊರತೆಯನ್ನು ತೋರಿಸುತ್ತದೆ. ಬಣ್ಣ ಮತ್ತು ವಿನ್ಯಾಸದಲ್ಲಿ ಸಣ್ಣ ವ್ಯತ್ಯಾಸ. ಅಸಲಿ ನೋಟಿನ ಹಿಂಭಾಗದಲ್ಲಿರುವ ಚಿತ್ರ ಮತ್ತು ಬಣ್ಣಗಳು ಹೆಚ್ಚು ಸುಧಾರಿತವಾಗಿದ್ದು, ನಕಲಿ ನೋಟುಗಳಲ್ಲಿ ದಪ್ಪ ಅಥವಾ ಮೋಸ ಮಾಡುವ ಬಣ್ಣಗಳು ಕಾಣಿಸಬಹುದು. ನಕಲಿ ನೋಟುಗಳನ್ನು ಗುರುತಿಸುವ ವಿಧಾನಗಳು. ನೋಟುಗಳನ್ನು ಸ್ವೀಕರಿಸುವಾಗ ಈ ಕೆಳಗಿನ ಅಂಶಗಳನ್ನು ಪರಿಶೀಲಿಸಿ. ಗಾಂಧೀಜಿ ಚಿತ್ರ. ಅಸಲಿ ನೋಟಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಚಿತ್ರವು ನಿಖರವಾಗಿ ಸ್ಪಷ್ಟವಾಗಿರುತ್ತದೆ. ನಕಲಿ ನೋಟುಗಳಲ್ಲಿ ಅದು ಅಸ್ಪಷ್ಟವಾಗಿರಬಹುದು. ಸುರಕ್ಷಾ ತಂತು. ಅಸಲಿ ನೋಟುಗಳಲ್ಲಿ ಸುರಕ್ಷಾ ತಂತು ನೋಟಿನ ಮಧ್ಯದಲ್ಲಿ ಕಾಣಿಸುತ್ತದೆ. ಇದು ಬೆಳಕಿನಡಿ ಸ್ಪಷ್ಟವಾಗುತ್ತದೆ. ಸಂಬಂಧಿಕ ಸಂಖ್ಯೆ. ಅಸಲಿ ನೋಟುಗಳಲ್ಲಿ ಸೀರಿಯಲ್ ಸಂಖ್ಯೆಯ ಅಂಕೆಗಳು ಸರಿಯಾಗಿ ಸ್ಥಿತಿಯಲ್ಲಿರುತ್ತವೆ. ನಕಲಿ ನೋಟುಗಳಲ್ಲಿ ಅದು ಅಸಮ ಪ್ರಮಾಣವಾಗಿರಬಹುದು. ರಂಗ ಬದಲಾವಣೆ. ಅಸಲಿ ನೋಟಿನ ಬಲಭಾಗದಲ್ಲಿ ನೋಟು ತಿರುಗಿಸಿದಾಗ ಹಸಿರು ಬಣ್ಣದ ರೂಪದಲ್ಲಿ 500 ರೂಪಾಯಿ ಬದಲಾಗುತ್ತದೆ. ನಕಲಿ ನೋಟುಗಳಲ್ಲಿ ಇದು ಕಾಣದಿರಬಹುದು. ಜನಸಾಮಾನ್ಯರ ಜವಾಬ್ದಾರಿ. ನೋಟುಗಳನ್ನು ಸ್ವೀಕರಿಸುವ ಮುನ್ನ ಈ ಅಂಶಗಳನ್ನು ಪರಿಶೀಲಿಸುವುದು ಅತ್ಯವಶ್ಯಕವಾಗಿದೆ. ನೋಟು ಸ್ವೀಕರಿಸುವಾಗ ತಕ್ಷಣ ಪರಿಶೀಲನೆ ಮಾಡುವುದು. ನಕಲಿ ನೋಟು ಕಂಡುಬಂದಲ್ಲಿ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಅಥವಾ ಬ್ಯಾಂಕ್ನಲ್ಲಿ ಮಾಹಿತಿ ನೀಡುವುದು. ಇತರರಿಗೆ ಜಾಗೃತಿಯನ್ನು ಮೂಡಿಸುವುದು. ರಿಸರ್ವ್ ಬ್ಯಾಂಕ್ ಮತ್ತು ಸರ್ಕಾರದ ಕಡೆಯಿಂದ ಕ್ರಮಗಳು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ನಕಲಿ ನೋಟುಗಳನ್ನು ತಡೆಗಟ್ಟಲು ಬಯೋಮೆಟ್ರಿಕ್ ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗಿದೆ. ಹೆಚ್ಚುವರಿ ವೈಶಿಷ್ಟ್ಯಗಳನ್ನೊಳಗೊಂಡ ನೋಟುಗಳನ್ನು ಮರುಮುದ್ರಣ ಮಾಡುವ ಯೋಜನೆ. 500 ರೂಪಾಯಿ ನೋಟುಗಳ ನಕಲು ಚಲಾವಣೆ ದೊಡ್ಡ ಸಮಸ್ಯೆಯಾಗಿದ್ದು, ಜನರು ಎಚ್ಚರಿಕೆ ವಹಿಸಬೇಕಾಗಿದೆ. ಸರಿಯಾದ ಪರಿಶೀಲನೆಯಿಂದ ಮಾತ್ರ ನಕಲಿ ನೋಟುಗಳ ತಡೆಯನ್ನು ಸಾಧ್ಯವಾಗಿಸುತ್ತದೆ. ಸರ್ಕಾರ, ರಿಸರ್ವ್ ಬ್ಯಾಂಕ್ ಮತ್ತು ಸಾರ್ವಜನಿಕರು ಒಂದಾಗಿ ಈ ಸಮಸ್ಯೆಯನ್ನು ಬಗೆಹರಿಸಲು ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಗೋಲ್ಡ್ ಇದ್ದವರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಗುಡ್ ನ್ಯೂಸ್ ನೀಡಲಾಗಿದೆ. ಜೀವನದ ಸಾಕಷ್ಟು ಕಷ್ಟಗಳಿಗೆ ತಕ್ಷಣ ಎಲ್ಲರೂ ಕೂಡ ಹಣದ ಅವಶ್ಯಕತೆಗೆ ಮನೆಯಲ್ಲಿರುವ ಚಿನ್ನವನ್ನು ಅಡವಿಟ್ಟು ಹಣವನ್ನು ಪಡೆಯುತ್ತಾರೆ. ಅಂತಹ ಗೋಲ್ಡ್ ಲೋನ್ ಪಡೆದಿರುವ ಎಲ್ಲ ಗ್ರಾಹಕರಿಗೆ ಬಂಪರ್ ಗಿಫ್ಟ್ ನೀಡಿದ ಭಾರತೀಯ ರಿಸರ್ವ್ ಬ್ಯಾಂಕ್ ಇನ್ಮುಂದೆ ಚಿನ್ನಾಭರಣ ಸಾಲಕ್ಕೆ ರಿಸರ್ವ್ ಬ್ಯಾಂಕ್ ಹೊಸ ರೂಲ್ಸ್ ಜಾರಿಗೊಳಿಸಿದೆ. ನೀವು ಕೂಡ ನಿಮ್ಮ ಚಿನ್ನವನ್ನು ಅಡಮಾನವಿಟ್ಟು ಹಣ ಪಡೆದುಕೊಂಡಿದ್ರೆ ಅಥವಾ ಈ ಹಿಂದೆ ಚಿನ್ನ ಅಡವಿಟ್ಟು ಸಾಲ ಪಡೆದಿದ್ರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ಚಿನ್ನವನ್ನು ಸಾಲ ಪಡೆದವರಿಗೆ ಹಾಗೂ ಈ ಹಿಂದೆ ಚಿನ್ನವನ್ನು ಅಡವಿಟ್ಟು ಸಾಲ ಪಡೆದು ಅದನ್ನು ತೀರಿಸಿರುವ ಎಲ್ಲ ಗ್ರಾಹಕರಿಗೂ ಕೂಡ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನಮ್ಮ ಭಾರತೀಯರು ಚಿನ್ನ ಅಂದರೆ ಪಂಚಪ್ರಾಣ. ಚಿನ್ನವಿಲ್ಲದೆ ಯಾವುದೇ ಸಮಾರಂಭಗಳು ನಮ್ಮ ಭಾರತೀಯರಲ್ಲಿ ಆಗುವುದೇ ಇಲ್ಲ. ಪ್ರತಿಯೊಂದು ಆಚರಣೆಗೂ ಅಲ್ಪ ಸ್ವಲ್ಪವನ್ನಾದರೂ ಕೂಡ ಚಿನ್ನವನ್ನು ಬಳಸಿಯೇ ಬಳಸುತ್ತಾರೆ.
ಅದರಲ್ಲೂ ಭಾರತೀಯ ಮಹಿಳೆಯರು ಇಷ್ಟಪಡುವ ಹಳದಿ ಲೋಹ ಚಿನ್ನ ಇತ್ತೀಚೆಗೆ ಲಕ್ಷ ಗಡಿ ದಾಟಿರುವ ಈ ಚಿನ್ನ ದಿನದಿಂದ ದಿನಕ್ಕೆ ಬಂಗಾರದ ಬೆಲೆಯು ಗಗನ ಮುಟ್ಟುತ್ತಿದೆ. ಚಿನ್ನಾಭರಣ ಸಾಲಕ್ಕೆ ಆರ್ಬಿಐನಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದ್ದು, ಪ್ರತಿಯೊಬ್ಬ ಗ್ರಾಹಕರು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಚಿನ್ನದ ಮೇಲೆ ಸಾಲ ಪಡೆದ ಪ್ರತಿಯೊಬ್ಬರೂ ತಪ್ಪದೆ ನೋಡಿ. ಈ ಬದಲಾವಣೆಗಳು ಚಿನ್ನದ ಸರಿಯಾದ ಮೌಲ್ಯಮಾಪನವನ್ನು ಖಚಿತಪಡಿಸುವುದು, ಸಾಲದಾತರು ಮತ್ತು ಸಾಲಗಾರರಿಬ್ಬರನ್ನು ರಕ್ಷಿಸುವುದು ಮತ್ತು ಚಿನ್ನದ ಸಾಲಗಳ ದುರುಪಯೋಗವನ್ನು ತಡೆಯುವ ಗುರಿಯನ್ನು ಹೊಂದಿದೆ. ಆರ್ಬಿಐಯ ಕರಡು ಚಿನ್ನದ ಸಾಲ ಮಾರ್ಗಸೂಚಿಗಳಲ್ಲಿ ಪ್ರಮುಖ ಬದಲಾವಣೆಗಳು: ಮೌಲ್ಯಕ್ಕೆ ಸಾಲ ಅನುಪಾತ ಬಳಕೆ: ಚಿನ್ನದ ಸಾಲಗಳಿಗೆ ಗರಿಷ್ಠ LTV ಅನುಪಾತವನ್ನು 75%ಗೆ ನಿಗದಿಪಡಿಸಲಾಗಿದೆ. ಇದರರ್ಥ ಪ್ರತಿ ₹100 ಮೌಲ್ಯ ಚಿನ್ನವನ್ನು ಒತ್ತೆ ಇಡಲು ಸಾಲಗಾರನು ₹75ವರೆಗೆ ಸಾಲವನ್ನು ಪಡೆಯಬಹುದು. ಚಿನ್ನದ ಮೌಲ್ಯಮಾಪನ ಮೇಲಾಧಾರವಾಗಿ ಬಳಸುವ ಚಿನ್ನದ ಶುದ್ಧತೆಯನ್ನು ನಿರ್ಣಯಿಸಲು ಸಾಲ ನೀಡುವವರು ಪ್ರಮಾಣೀಕೃತ ಕಾರ್ಯವಿಧಾನಗಳನ್ನು ಸ್ಥಾಪಿಸಬೇಕು. ಈ ಮೌಲ್ಯಮಾಪನವನ್ನು ಅರ್ಹ ಪರೀಕ್ಷಕರು ನಡೆಸಬೇಕು ಮತ್ತು ಮೌಲ್ಯಮಾಪನದ ಸಮಯದಲ್ಲಿ ಚಿನ್ನ ಅಡ ಇಡುತ್ತಿರುವವರು ಹಾಜರಿರಬೇಕು. 22 ಕ್ಯಾರೆಟ್ ಶುದ್ಧತೆಯ ಆಧಾರದ ಮೇಲೆ ಚಿನ್ನವನ್ನು ಮೌಲ್ಯೀಕರಿಸಲಾಗುತ್ತದೆ ಮತ್ತು ಚಿನ್ನವು ಕಡಿಮೆ ಶುದ್ಧತೆಯನ್ನು ಹೊಂದಿದ್ರೆ ಮೌಲ್ಯವನ್ನು ಅದಕ್ಕೆ ಅನುಗುಣವಾಗಿ ಸರಿಹೊಂದಿಸಲಾಗುತ್ತದೆ. ಮಾಲೀಕತ್ವದ ಪುರಾವೆ: ಚಿನ್ನದ ಮಾಲೀಕತ್ವವನ್ನು ಸ್ಪಷ್ಟವಾಗಿ ಸ್ಥಾಪಿಸದ ಹೊರತು ಚಿನ್ನದ ಸಾಲಗಳನ್ನು ವಿಸ್ತರಿಸಲಾಗುವುದಿಲ್ಲ. ಮಾರಾಟದ ಮೂಲ ಬಿಲ್ ಇಲ್ಲದ ಸಾಲಗಾರರು ಮಾಲೀಕತ್ವವನ್ನು ಪರಿಶೀಲಿಸುವ ಘೋಷಣೆಯನ್ನು ಸಲ್ಲಿಸಬೇಕು. ಸಾಲದ ಉದ್ದೇಶ, ಬಳಕೆ ಮತ್ತು ಆದಾಯ ಉತ್ಪಾದಿಸುವ ಉದ್ದೇಶಗಳಿಗಾಗಿ ಸಾಲವನ್ನು ವಿಭಿನ್ನವಾಗಿ ಪರಿಗಣಿಸಲಾಗುತ್ತದೆ. ಅಲ್ಲದೆ ಹಣವನ್ನು ಉದ್ದೇಶಿತ ಉದ್ದೇಶಗಳಿಗಾಗಿ ಬಳಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಸಾಲದಾತರು ಆದಾಯ ಉತ್ಪಾದಿಸುವ ಸಾಲಗಳ ಬಳಕೆಯನ್ನು ಮೇಲ್ವಿಚಾರಣೆಯಲ್ಲಿ ಮಾಡಬೇಕಾಗುತ್ತದೆ. ಬಳಕೆ ಸಾಲಗಳು: ವಿಶೇಷವಾಗಿ ಬುಲೆಟ್ ಸಾಲಗಳು ಅಸಲು ಮತ್ತು ಬಡ್ಡಿಯನ್ನು ಮುಕ್ತಾಯದ ಸಮಯದಲ್ಲಿ ಪಾವತಿಸಲಾಗುತ್ತದೆ ಹಾಗೂ 12 ತಿಂಗಳುಗಳಿಗೆ ಮಿತಿಗೊಳಿಸಲಾಗುತ್ತದೆ. ಕೇವಲ ಚಿನ್ನದ ಮೌಲ್ಯ ಮಾತ್ರವಲ್ಲದೆ ಆದಾಯ ಉತ್ಪಾದಿಸುವ ಸಾಲಗಳ ಮೊತ್ತ ಮತ್ತು ಅವಧಿಯು ಸಾಲಗಾರನ ಕ್ರೆಡಿಟ್ ಅವಶ್ಯಕತೆಗಳು ಮತ್ತು ಚಟುವಟಿಕೆಯಿಂದ ನಿರೀಕ್ಷಿತ ನಗದು ಹರಿವನ್ನು ಆಧರಿಸುತ್ತದೆ. ಸಾಲದ ಪ್ರಮಾಣದ ಮೇಲಿನ ನಿರ್ಬಂಧಗಳು: ನೀವು ಸಾಲ ಪಡೆಯಲು ಚಿನ್ನ ಒತ್ತೆ ಇಡುತ್ತಿದ್ದರೆ ಸಾಲಕ್ಕಾಗಿ ಒತ್ತೆ ಇಡಬಹುದಾದ ಗರಿಷ್ಠ ಚಿನ್ನವನ್ನು ಪ್ರತಿ ಸಾಲಗಾರನಿಗೆ 1 kgಗೆ ಮಿತಿಗೊಳಿಸಲಾಗಿದೆ. ಚಿನ್ನದ ನಾಣ್ಯಗಳಿಗೆ ಮಿತಿ: ಪ್ರತಿ ಸಾಲಗಾರನಿಗೆ 50 ಗ್ರಾಂ ಮತ್ತು ಬೆಳ್ಳಿ ನಾಣ್ಯಗಳಿಗೆ 500 ಗ್ರಾಂ ಮಿತಿ ಎಂಬ ನಿರ್ಬಂಧ ಹೇರಲಾಗುತ್ತಿದೆ. ಅಲ್ಲದೆ ಹಳೆಯ ಸಾಲದ ಎಲ್ಲ ಭಾಗ್ಯಗಳನ್ನು ತೀರಿಸದ ಹೊರತು ಅದೇ ಚಿನ್ನದ ಮೇಲಾಧಾರವನ್ನು ಮತ್ತೆ ಒತ್ತೆ ಇಡುವುದಕ್ಕೆ ನಿಷೇಧಿಸಲಾಗಿದೆ. ಸಣ್ಣ ಸಾಲಗಾರರಿಗೆ ವಿನಾಯಿತಿಗಳು: ಈ ಮಧ್ಯೆ ತಕ್ಷಣದ ಆರ್ಥಿಕ ಅಗತ್ಯಗಳಿಗಾಗಿ ಚಿನ್ನದ ಸಾಲಗಳನ್ನು ಅವಲಂಬಿಸಿರುವ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ಅಸಮಾನವಾಗಿ ಪರಿಣಾಮ ಬೀರದಂತೆ ನೋಡಿಕೊಳ್ಳಲು ₹2,00,000ಗಿಂತ ಕಡಿಮೆ ಸಾಲಗಳನ್ನು ಈ ಕಠಿಣ ನಿಯಮಗಳಿಂದ ವಿನಾಯಿತಿ ನೀಡಬೇಕೆಂದು ಹಣಕಾಸು ಸಚಿವಾಲಯ ಸೂಚಿಸಿದೆ. ಚಿನ್ನದ ಸಾಲಗಳು ಅನೇಕ ಕುಟುಂಬಗಳಿಗೆ ಜೀವನಾಡಿಯಾಗಿರುವ ತಮಿಳುನಾಡಿನಂತಹ ರಾಜ್ಯಗಳಲ್ಲಿ ಇದು ಮುಖ್ಯವಾಗಿದೆ. ಚಿನ್ನದ ಮೇಲೆ ಸಾಲ ಮಾಡಿ ಸಾಲ ತೀರಿಸದ ಕಾರಣ ಚಿನ್ನದ ಸಾಲದ ಡಿಫಾಲ್ಟ್ಗಳ ಸಂಖ್ಯೆ ಹೆಚ್ಚುತ್ತಿರುವುದು ಈ ಮಾರ್ಗಸೂಚಿಗಳಿಗೆ ಪ್ರಾಥಮಿಕ ಕಾರಣ. ಇದು NPAಗಳನ್ನು ಹೆಚ್ಚಿಸಲು ಕಾರಣವಾಗುತ್ತದೆ. ಚಿನ್ನದ ಮೌಲ್ಯ ಹೆಚ್ಚಾದಂತೆ ಸಾಲಗಳ ಸಂಖ್ಯೆಯು ಹೆಚ್ಚುತ್ತಿದೆ. ಸಾಲ ತೀರಿಸದ ಸಂದರ್ಭದಲ್ಲಿ ಚಿನ್ನವನ್ನು ಹರಾಜು ಮಾಡುವುದರಿಂದ ಸಾಲಗಾರನು ಹಣವನ್ನು ಮಾತ್ರವಲ್ಲದೆ ಗಮನಾರ್ಹ ಭಾವನಾತ್ಮಕ ಮೌಲ್ಯವನ್ನು ಹೊಂದಿರುವ ಅಮೂಲ್ಯವಾದ ಆಸ್ತಿಯನ್ನು ಸಹ ಕಳೆದುಕೊಳ್ಳಬಹುದು. ಚಿನ್ನದ ಮೌಲ್ಯ ಕಡಿಮೆಯಾದರೆ ಅಥವಾ ಸಾಲದಾತನು ಸಾಲದ ಪೂರ್ಣ ಮೌಲ್ಯವನ್ನು ಮರುಪಡೆದರೆ ವಿಫಲವಾದರೆ ಚಿನ್ನದ ಮೌಲ್ಯಕ್ಕೆ ಹೋಲಿಸಿದರೆ ಅತಿಯಾದ ಸಾಲಗಳು ಸಾಲಗಾರರಿಗೆ ಗಮನಾರ್ಹ ಆರ್ಥಿಕ ಒತ್ತಡಕ್ಕೆ ಕಾರಣವಾಗಬಹುದು. ಅಡವಿಟ್ಟ ಚಿನ್ನದ ಮೊತ್ತವನ್ನು ಮಿತಿಗೊಳಿಸುವ ಮೂಲಕ ಮತ್ತು ಮರು ಅಡವಿಟ್ಟ ಹಣವನ್ನು ಸಂದರ್ಭಿಸುವ ಮೂಲಕ RBI ಹಣ ವರ್ಗಾವಣೆಯ ಅಪಾಯವನ್ನು ತಗ್ಗಿಸಲು ಪ್ರಯತ್ನಿಸುತ್ತಿದೆ. ಇದು ಪದೇ ಪದೇ ಸಾಲಗಳನ್ನು ಪಡೆಯಲು ದೊಡ್ಡ ಪ್ರಮಾಣದ ಚಿನ್ನವನ್ನು ಬಳಸಿದರೆ ಉಂಟಾಗಬಹುದು.